ಆತ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ. ಕರ್ನಾಟಕ ಕೇರಳ ಗಡಿಯಲ್ಲಿ ರಾಜೀವ್ ಗೌಡ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಈ ಮೂಲಕ ಕರ್ನಾಟಕ ಪೊಲೀಸರು ರಾಜೀವ್ ಗೌಡನನ್ನ ಬಲೆಗೆ ಬೀಳಿಸಿದ್ದಾರೆ. ಹೇಗಿತ್ತು ರಾಜೀವ್ ಗೌಡನ ರಣರೋಚಕ ಬೇಟೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಜನವರಿ 12, 2025 ಸೋಮವಾರ ಅಂದು ಸಂಜೆ ವೇಳೆಗೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಕರೆ ಮಾಡಿದ್ದ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿದ್ದ. ಬ್ಯಾನರ್ ತೆರವಿನ ವಿಚಾರವಾಗಿ ಅಮೃತಾ ಗೌಡಗೆ ಕರೆ ಮಾಡಿದ್ದ ರಾಜೀವ್ ಗೌಡ ಶಿಡ್ಲಘಟ್ಟ ಶಾಸಕ ಪೌರ ಕಾರ್ಮಿಕರಿಗೆ ನಿಂದಿಸಿದ್ದ. ಈ ವಿಚಾರ 2 ದಿನಗಳು ತಡವಾಗಿ ಅಂದ್ರೆ ಜನವರಿ 14ರಂದು ಹೊರಬಂದಿತ್ತು. ರಾಜೀವ್ ಗೌಡ ಆಡಿಯೋ ವೈರಲ್ ಆಗ್ತಿದ್ದಂತೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಬಳಿಕ ಆತನ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿ ಬಂಧನಕ್ಕೆ ಮುಂದಾಗಿದ್ರು. ಇದಾದ ಬಳಿಕ ಆತ ತಲೆಮರೆಸಿಕೊಂಡಿದ್ದ. ಜನವರಿ 14ರಿಂದ ತಲೆಮರೆಸಿಕೊಂಡಿದ್ದ ರಾಜೀವ್. ಕೇಸ್ ದಾಖಲಾಗುತ್ತಿದ್ದಂತೆ ಕೈ ಮುಖಂಡ ಅಜ್ಞಾತ. ಜನವರಿ 14ರ ಮಧ್ಯಾಹ್ನದ ಹೊತ್ತಿಗೆ ರಾಜೀವ್ ಗೌಡ ಆಡಿಯೋ ಫುಲ್ ವೈರಲ್ ಆಗಿತ್ತು. ರಾಜ್ಯದ ಮೂಲೆ ಮೂಲೆಯಲ್ಲಿ ರಾಜೀವ್ ಗೌಡನ ಆಡಿಯೋ ಚರ್ಚೆಗೆ ಕಾರಣವಾಗಿತ್ತು. ಒಬ್ಬ ಮಹಿಳೆ ಅಧಿಕಾರಿ ಜೊತೆ ಮಾತನಾಡುವಾಗ ಅವಾಚ್ಯ ಶಬ್ದ ಬಳಸಿದ್ದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಆಡಿಯೋ ವೈರಲ್ ಆದ್ರೂ ರಾಜೀವ್ ಗೌಡ ವಿಚಲಿತನಾಗಿರಲಿಲ್ಲ. ಆದರೆ ಯಾವಾಗ ಆತನ ಬಂಧನಕ್ಕೆ ಒತ್ತಡ ಹೆಚ್ಚಾಯಿತು ಅಲ್ಲಿಗೆ ರಾಜೀವ್ ಗೌಡ ಕೇಡುಗಾಲ ಆರಂಭವಾಯಿತು. ಜನವರಿ 14ರಂದು ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗುತ್ತಿದ್ದಂತೆ ರಾಜೀವ್ ಗೌಡ ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿದ್ದ. ನ್ಯಾಯಾಂಗ ಹೋರಾಟದಲ್ಲೂ ರಾಜೀವ್ಗೆ ಹಿನ್ನಡೆ. ನಿರೀಕ್ಷಣಾ ಜಾಮೀನು ಸಿಗ್ತಿಲ್ಲ, ಎಫ್ಐಆರ್ ಕೂಡ ರದ್ದಾಗಲಿಲ್ಲ. ಶಿಡ್ಲಘಟ್ಟ ಠಾಣೆಯಲ್ಲಿ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಯಾವ ಕ್ಷಣದಲ್ಲಿ ಬೇಕಾದರೂ ಆತನ ಬಂಧನ ಆಗೋ ಪರಿಸ್ಥಿತಿ ಎದುರಾಗಿತ್ತು. ಹೀಗಾಗಿ ಆತ ಬಂಧನದಿಂದ ತಪ್ಪಿಸಿಕೊಳ್ಳಲು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ ಮತ್ತು ಚಿಂತಾಮಣಿ ಪ್ರಥಮ ದರ್ಜೆ ನ್ಯಾಯಾಲಯದಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ. ಆದರೆ 2 ನ್ಯಾಯಾಲಯಗಳು ಸಹ ನಿರೀಕ್ಷಣಾ ಜಾಮೀನು ನೀಡಲು ನಿರಾಕರಿಸಿದ್ವು. ಈ ಹಿನ್ನೆಲೆಯಲ್ಲಿ ತನ್ನ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದುಗೊಳಿಸಲು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದ. ಆದರೆ ಎಫ್ಐಆರ್ ರದ್ದುಗೊಳಿಸಲು ಹೈಕೋರ್ಟ್ ನಿರಾಕರಿಸಿತ್ತು. ಈ ಮೂಲಕ ನ್ಯಾಯಾಂಗ ಹೋರಾಟದಲ್ಲಿ ರಾಜೀವ್ ಗೌಡಗೆ ಹಿನ್ನಡೆಯಾಗಿತ್ತು. ರಾಜೀವ್ ಗೌಡ ಬಂಧನಕ್ಕೆ ದಿನೇ ದಿನೇ ಹೆಚ್ಚಿದ ಒತ್ತಡ. ಬೆಂಗಳೂರು ಸೇರಿ ಹೊರ ರಾಜ್ಯಗಳಲ್ಲಿ ಖಾಕಿ ತಲಾಶ್. ಜನವರಿ 14ರ ಸಂಜೆಯಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದ. ರಾಜೀವ್ ಗೌಡ ಬಂಧಿಸುವಂತೆ ಪೊಲೀಸರ ಮೇಲೆ ಒತ್ತಡ ಹೇರಲಾಗ್ತಿದೆ. ಆತ ಕಾಂಗ್ರೆಸ್ ಮುಖಂಡನಾದ ಕಾರಣ ಸರ್ಕಾರ ಆತನ ರಕ್ಷಣೆಗೆ ನಿಂತಿದೆ ಅನ್ನೋದು ಆರೋಪ ಕೇಳಿಬಂದಿತ್ತು. ದಿನ ಕಳೆಯುತ್ತಿದ್ದಂತೆ ರಾಜೀವ್ ಗೌಡ ಬಂಧನಕ್ಕೆ ಒತ್ತಡ ಹೆಚ್ಚಾಗಿತ್ತು. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಸೇರಿದಂತೆ ಕರ್ನಾಟಕ ಪೊಲೀಸರ ಹಲವು ತಂಡಗಳು ಬೆಂಗಳೂರು ಸೇರಿ ಹೊರ ರಾಜ್ಯಗಳಲ್ಲಿ ರಾಜೀವ್ ಗೌಡಗಾಗಿ ಹುಡುಕಾಟ ನಡೆಸಿದ್ವು. ಆದರೂ ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿರಲಿಲ್ಲ. ಇದರಿಂದ ರಾಜ್ಯ ಸರ್ಕಾರದ ಮೇಲಿದ್ದ ಒತ್ತಡ ಇನ್ನಷ್ಟು ಹೆಚ್ಚಾಗಿತ್ತು. ಹದಿಮೂರು ದಿನಗಳ ಬಳಿಕ ರಾಜೀವ್ ಗೌಡ ಖಾಕಿ ಬಲೆಗೆ. ಕೇರಳದಲ್ಲಿ ರಾಜೀವ್ ಬಂಧಿಸಿದ ರಾಜ್ಯ ಪೊಲೀಸರು.
ಪೌರಾಯುಕ್ತೆಗೆ ನಿಂದಿಸಿದ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ರಾಜು ಗೌಡನನ್ನ ಪೊಲೀಸರು ಕೊನೆಗೆ ಬಂಧಿಸಿದ್ದಾರೆ. ಸುಮಾರು 13 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಕೆಡ್ಡಾಗೆ ಕೆಡವೋಕೆ ಪೊಲೀಸರು ಸಕ್ಸಸ್ ಕಂಡಿದ್ದಾರೆ. ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದ ರಾಜು ಗೌಡ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಮಂಗಳೂರಿನಲ್ಲಿ ಪ್ರಭಾವಿ ರಾಜಕಾರಣಿಯ ಆಶ್ರಯದಲ್ಲಿರೋ ವಿಚಾರ ಪೊಲೀಸರಿಗೆ ತಿಳಿದಿತ್ತು. ಹೀಗಾಗಿ ಪೊಲೀಸರ ತಂಡ ಮಂಗಳೂರಿಗೆ ಪಯಣಿಸಿತ್ತು. ಈ ವಿಷಯ ತಿಳಿದ ರಾಜು ಗೌಡ ಕೇರಳಕ್ಕೆ ಕಾಲ್ಕಿತ್ತಿದ್ದ. ಆದರೆ ಆತನ ಕಾರನ್ನ ಮಂಗಳೂರಿನಲ್ಲೇ ಬಿಟ್ಟು ಹೋಗಿದ್ದ. ಆತನ ಸಂಬಂಧಿಕರ ವಿಚಾರಣೆ ನಡೆಸಿ ಆತ ಬಳಸುತ್ತಿದ್ದ ಮೊಬೈಲ್ ಟ್ರೇಸ್ ಮಾಡಿ ಪೊಲೀಸರು ರಾಜು ಗೌಡನನ್ನ ಬಂಧಿಸಿದ್ದಾರೆ. ಕೊನೆಗೂ ರಾಜು ಗೌಡನನ್ನ ಬಂಧಿಸಿರೋ ಪೊಲೀಸರು ಆತನನ್ನ ಶಿಡ್ಲಘಟ್ಟಕ್ಕೆ ಕರೆತರುತ್ತಿದ್ದಾರೆ. ಶಿಡ್ಲಘಟ್ಟಕ್ಕೆ ಕರೆತಂದ ಬಳಿಕ ಬಂಧನ ಪ್ರಕ್ರಿಯೆ ಮುಗಿಸಿ ನ್ಯಾಯಾಲಯದ ಎದುರು ಹಾಜರುಪಡಿಸಲಿದ್ದಾರೆ. ಚುನಾವಣೆಯಲ್ಲಿ ಸೋತಿದ್ರೂ ರಾಜು ಗೌಡ ದರ್ಪ ದೌರ್ಜನ್ಯಕ್ಕೆ ಮಿತಿಯೇ ಇರಲಿಲ್ಲ. ಈತನ ವಿರುದ್ಧ ಹಲವಾರು ಪ್ರಕರಣಗಳು ಇದ್ವು. ರಾಜು ಗೌಡನ ಪಾಪದ ಕೊಡ ತುಂಬಿತ್ತು ಅಂತ ಕಾಣಿಸುತ್ತೆ. ಹೀಗಾಗಿ ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.